ಹಾಯ್ ಹಲೋ ಫ್ರೆಂಡ್ಸ್, ಅನ್ಲಿಮಿಟೆಡ್ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಿರೋದು ಈ ಥರ ಸ್ಟಿಚ್ ಆಗಿರೋ ಬ್ಲೌಸ್ ಮೇಲೆ ಈ ಥರ ಎಲ್ಲ ವರ್ಕ್ ಹೇಗೆ ಮಾಡ್ಕೋಬೋದು ಅಂತ. ಇದು ನನ್ನ ಓನ್ ಐಡಿಯಾ ಇರುತ್ತೆ. ಸೊ ಈ ಥರ ಎಲ್ಲ ಡಿಸೈನ್ ಮಾಡ್ಕೊಳ್ಳೋದು ಸ್ಟಿಚ್ ಆದಮೇಲೆ ಕೂಡ ಮಾಡ್ಬೋದು, ಬಿಫೋರ್ ಸ್ಟಿಚಿಂಗನ್ನು ಮಾಡ್ಕೋಬೋದು. ಸೊ ಇದರಲ್ಲಿ ನಾನು ಡ್ರಾಪ್ ಶೇಪ್ ಬೀಡ್ಸ್ನ ತೊಗೊಂಡು ಸ್ಟಿಚ್ ಮಾಡ್ಕೊತಿದ್ದೀನಿ. ಅದು ಆ್ಯಂಟಿಕ್ ಇರುತ್ತಲ್ಲ ಆ ಥರದ್ದು ತೊಗೊಂಡ್ರೆ ಬೆಟರು. ತುಂಬ ಶೈನಿ ಇರೋದು ಸ್ವಲ್ಪ ಬೇಗ ಡಲ್ ಆಗ್ಬೋದು. ಆರಿ ವರ್ಕ್ಗೆ ಅಂತಲೇ ಬೀಡ್ಸ್ ಕೇಳಿ ತೊಗೊಂಡ್ರೆ ಅದು ಬಂಚಸಲ್ಲಿ ಸಿಗುತ್ತೆ. ಆ ಥರದ್ದು ತೊಗೊಂಡ್ರೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸೊ ಇದನ್ನು ನಾನು ಫ್ರಂಟ್ ಅಪ್ ಸೈಡ್ ಬ್ಯಾಕ್ ಸೈಡ್ ಆ ಥರ ಜೋಡಿಸಿರೋದಿತ್ತು. ನನಗೆ ಅದೊಂಥರ ಲುಕ್ ಡಿಫ್ರೆಂಟ್ ಅಂತ ಅನ್ನಿಸ್ತು, ನಾನು ಹಾಗೆ ಮಾಡ್ಕೊಂಡಿದ್ದೀನಿ. ಸೊ ಲೈನ್ಸಿಂದ ಹಾಗೆ ಸೂಜಿ ಹಾಕಿ ತೆಕ್ಕೊಂಡ್ರೆ ಸ್ವಲ್ಪ ಬೇಗ ಬೇಗ ಆಗುತ್ತೆ. ನಾವು ಪೂರ್ತಿ ದಾರ ಬಿಚ್ಚಿ ಹಾಕ್ಕೊಂಡ್ರೆ ಫುಲ್ಲು ಬೇಗ ಬೇಗ ಹೋಲ್ಸ್ ಸಿಗಲ್ಲ. ಸ್ವಲ್ಪ ಫಾಸ್ಟಾಗಿ ಮಾಡ್ಕೊಳ್ಳಿಕ್ಕೆ ಈ ಥರ ಇದ್ದರೆ ಅನುಕೂಲ ಆಗುತ್ತೆ. ಡೈರೆಕ್ಟ್ ಅದೇನು ಬಂಚಸ್ ಇರುತ್ತಲ್ಲ ಆ ಥರದ್ದು ತೊಗೊಂಡಿದ್ರೆ ಈಸಿ ಆಗುತ್ತೆ ಹೀಗೆ ಹಾಕ್ಕೊಳ್ಳೋಕ್ಕೆ. ಸೊ ನಾನು ಒಂದು ಡ್ರಾಪ್ ಬೀಡು ಲೈನ್ ಆದಮೇಲೆ ಒಂದು ಸ್ಟೋನ್ ಚೈನ್ ಹಾಕಿ ಗ್ಲೂ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಸೊ ಅದು ಅಪ್ಪರ್ ಸೈಡಿಗೆ ಮಾಡಿದ್ದೆ. ಸೊ ಈಗ ಲೋವರ್ ಸೈಡಲ್ಲಿ ಕೂಡ ನಾನು ಅದೇ ಥರ ಬೀಡ್ಸ್ ಯೂಸ್ ಮಾಡಿ ಸ್ಟಿಚ್ ಮಾಡ್ತಿದ್ದೀನಿ. ಅದಾದಮೇಲೆ ಮತ್ತು ಹಾಗೆ ಏನದು ಶೈನಿಂಗ್ ಇರೋವಂಥ ಸ್ಟೋನ್ ಚೈನ್ನ ಹಾಕಿ ಅಂಟಿಸ್ಕೊಂಡು ಅದು ಡ್ರೈ ಆದಮೇಲೆ ಮೆಕ್ಕಿನ ವರ್ಕ್ ಮಾಡ್ತೀನಿ. ಇದು ಸ್ಟೋನ್ ಚೈನು ಡ್ರೈ ಆಗೋವರೆಗೂ ಸ್ವಲ್ಪ ಟೈಮ್ ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ನಾನು ಏನು ಮಾಡ್ತಿದ್ದೀನಿ, ಮಧ್ಯೆ ಸ್ಪೇಸ್ ಇತ್ತಲ್ಲ ಆ ಸ್ಪೇಸಲ್ಲಿ ವರ್ಕ್ ಮಾಡ್ತಿದ್ದೀನಿ. ರೈನ್ಬೋ ರೌಂಡ್ ಸ್ಟೋನು ಗ್ಲೂ ಮಾಡಿದ್ದೀನಿ. ಅದ್ರ ಔಟರ್ ಸೈಡಲ್ಲಿ ಸ್ವಲ್ಪ ದೊಡ್ಡದಾಗಿ ಸೆಂಟರ್ ಪೀಸು ಮತ್ತು ಇನ್ನೆರಡು ಸೈಡ್ಸ್ನಲ್ಲಿ ಒಂದು ಗ್ಲೂ ಮಾಡಿದ್ದೀನಿ ಸ್ವಲ್ಪ ಸಣ್ಣದಾಗಿ. ಇದಕ್ಕೆ ನಾನು ಇಲ್ಲಿ ಯೂಸ್ ಮಾಡ್ತಿರೋಂಥದ್ದು ಮೈಕ್ರೋ ಬೀಡ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಹೋಲ್ಸ್ ಇರಲ್ಲ, ಸ್ಟಿಕ್ ಮಾಡೋಕ್ಕಾಗಲ್ಲ. ಈ ಥರ ಗ್ಲೂ ಮಾಡಿಯೇ ಅಂಟಿಸೋವಂಥದ್ದು. ಚಿಕ್ಕದಾಗಿರುತ್ತೆ, ಪುಟ್ಟಿಗೆ ಸಾಸಿವೆ ಕಾಳು ಗಸಗಸೆ ಸೈಜ್ ಅದಕ್ಕಿಂತನೂ ಸಣ್ಣದಾಗಿರುತ್ತೆ ಅಂತಲೇ ಹೇಳ್ಬೋದು. ಗಸಗಸೆ ಸೈಜ್ಗಿಂತನೂ ಚಿಕ್ಕದಾಗಿರುತ್ತೆ. ಇದು ಮೈಕ್ರೋ ಬೀಡ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಎಲ್ಲ ಕಲರ್ಸು ಅವೈಲೇಬಲ್ ಇರುತ್ತೆ. ಸೊ ಇದನ್ನು ಹೀಗೆ ಅಂಟಿಸಿ ಸ್ವಲ್ಪ ಪ್ರೆಸ್ ಮಾಡಿ ಬಿಡಬೇಕು. 1 ಅವರ್ ಆದಮೇಲೆ ಸ್ವಲ್ಪ ಡ್ರೈ ಆಗಿರುತ್ತೆ. ಆಮೇಲೆ ಎಕ್ಸಸ್ ಏನಿರುತ್ತೆ ಅದನ್ನೆಲ್ಲ ನಾವು ಕೈಯಿಂದ ಸ್ವಲ್ಪ ಉಜ್ಜಿ ತೆಗೆದ್ರೆ ಎಕ್ಸಸ್ ಇರೋದೆಲ್ಲ ಹೋಗುತ್ತೆ. ಅದನ್ನು ಕಲೆಕ್ಟ್ ಮಾಡಿ ಇಟ್ಕೋಬೋದು, ರೀಯೂಸ್ ಮಾಡ್ಬೋದು. ಸೊ ಇದೆಲ್ಲ ಡ್ರೈ ಎಕ್ಸಸ್ ಇದ್ದಿದ್ದೆಲ್ಲ ತೆಗೆದಾದ್ಮೇಲೆ ಮತ್ತು ಔಟರ್ ಲೈನು ಸ್ಟೋನ್ ಚೈನು ಹಚ್ಚಿ ಆಮೇಲೆ ಸ್ಟಿಚ್ ಮಾಡ್ತಿದ್ದೀನಿ. ಸೊ ಔಟರ್ ಲೈನು 3 ರೌಂಡ್ಸ್ಗೂ ಕೂಡ ಔಟರ್ ಲೈನು ಸ್ಟೋನ್ ಚೈನ್ ಹಚ್ಚಿ ಅದು ಒಣಗಕ್ಕೆ ಬಿಡ್ತಿದ್ದೀನಿ. ಸೊ 3 ಸೈಡು ಇದು ಆದಮೇಲೆ ನಾನು ಇನ್ನೊಂದು ಸಿಲ್ವರ್ ಕಲರ್ ಸ್ಟೋನ್ಸು ಗ್ಲೂ ಮಾಡ್ತಿದ್ದೀನಿ. ಸೊ ಇದು 3 ಕೂಡ ಕಂಪ್ಲೀಟ್ ಆಯಿತು. ಸ್ಟೋನ್ ಚೈನ್ ಹಚ್ಚೋದು. ಸೊ ಇದಾದಮೇಲೆ ಸಿಲ್ವರ್ ಫ್ಲ್ಯಾಟ್ ಬೀಡ್ಸು ಸ್ಟೋನ್ಸೇ ಇದನ್ನು ಗ್ಲೂ ಮಾಡ್ತಿದ್ದೀನಿ. ಎಲ್ಲದು ಏನು ಗೊತ್ತಾ, ನಾವು ಸ್ವಲ್ಪ ಜಾಸ್ತಿ ಗಮ್ ಹಚ್ಚಿ ಅಂಟಿಸಿದ್ರೆ ಚೆನ್ನಾಗಿ ಅಂಟ್ಕೊಂಡಿರುತ್ತೆ, ಬೇಗ ಉದ್ರುಕೊಳ್ಳಲ್ಲ. ಸ್ವಲ್ಪ ಗಮ್ ಹಚ್ಚೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡಿ ತುಂಬ ಎಕ್ಸಸ್ ಆಗುತ್ತೆ ಅಂದ್ಕೊಂಡು ಸ್ವಲ್ಪ ಹಚ್ಚಿದ್ರೆ ಅದೆಲ್ಲ ಬಿಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಸೊ ಈಗ ರೈಟ್ ಸೈಡು ಶೋಲ್ಡರ್ಗೆ ನಾವು ವರ್ಕ್ ಮಾಡ್ತಿದ್ದೀನಿ. ಲೆಫ್ಟ್ ಸೈಡಿಂದು ಸೆರ್ಗ್ ಹಾಕೋತೀವಲ್ಲ ಮುಚ್ಚೋಗುತ್ತೆ. ಹಾಗಾಗಿ ನಾನು ಯೂಶ್ವಲಿ ನಾನು ಓನ್ ಡಿಸೈನ್ ಮಾಡಿಕೊಂಡ್ರೆ ಅದಕ್ಕೆಲ್ಲ ರೈಟ್ ಸೈಡ್ ಮಾತ್ರನೇ ಮಾಡ್ಕೊಂಡಿರ್ತೀವಿ, ಲೆಫ್ಟ್ ಸೈಡ್ ಸೆರ್ಗಲ್ಲಿ ಮುಚ್ಚುತ್ತೆ ಅಂತ. ಸೊ ಈಗ ನಾನು ಒಂದು ಡ್ರಾಪ್ ಶೇಪಿನ ಕುಂದನ್ ಬಿಗ್ ಸೈಜ್ ಇರೋವಂಥದ್ದು ಒಂದು ಅಂಟಿಸ್ಕೊಂಡು ಅದಕ್ಕೆ ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ್ ಅದೇ ಶೇಪಲ್ಲಿರೋ ಥರ ತೊಗೊಂಡಿದ್ದೀನಿ, ಅಂಟಿಸ್ಕೊಂಡಿದ್ದೀನಿ. ಅದ್ರ ನೆಕ್ಸ್ಟ್ ಏನಿದೆ ಅಂದರೆ
ಸ್ಯಾಟಿನ್ ರಿಬ್ಬನ್ನು ಸ್ಯಾರಿ ಬಾರ್ಡರ್ ಕಲರ್ ಏನಿತ್ತಲ್ಲ ನನ್ನದು, ಆ ಬಾರ್ಡರ್ ಕಲರ್ ತೊಗೊಂಡಿದ್ದೀನಿ. ಅದು 20 ಸೆಂಟಿಮೀಟರ್ಸ್ ಅಷ್ಟು ಕಟ್ ಮಾಡಿಕೊಂಡು ಎಡ್ಜಸ್ಸು ಸುಟ್ಕೊಂಡಿದ್ದೀನಿ ಲೈಟ್ರಿಂದ. ಅದಾದಮೇಲೆ ಒಂದು ರನ್ನಿಂಗ್ ಸ್ಟಿಚ್ ಹಾಕ್ಕೊಂಡು ಅದನ್ನು ತುದಿ ಕಟ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಎಳೆದ್ರೆ ಈ ಥರ ಜಿಗ್ಜ್ಯಾಗ್ ಆಗಿ ಬರುತ್ತೆ. ಸೊ ಇದನ್ನು ನಾವು ಡ್ರಾಪ್ ಶೇಪ್ ಏನಿತ್ತಲ್ಲ ಕುಂದ ನಮ್ಮದು, ಅದ್ರ ಸುತ್ತ ಸ್ಟಿಚ್ ಮಾಡ್ತಾಯಿದ್ದೀನಿ. ಸ್ಟಿಚ್ ಆದಮೇಲೆ 2 ಎಡ್ಜಸ್ ಜಾಯ್ನ್ ಆಗಿತ್ತಲ್ಲ ನಮಗೆ, ಅದನ್ನು ಕೂಡ ಒಳಗಡೆ ಸೈಡಿಂದ ಹೊಲ್ಕೋತಿದ್ದೀನಿ. ಸೊ ಇದೆಲ್ಲ ಹೊಲಿದಾದ್ಮೇಲೆ ಈ ಥರ ಫ್ರಿಲ್ಸ್ ಪ್ಯಾಟರ್ನಲ್ಲಿ ಬರುತ್ತೆ. ಇದು ಈ ಬ್ಲೌಸಿಂದು ಹೈಲೈಟ್ ಡಿಸೈನ್. ಇದು ನಾನು ಟ್ರಿಕ್ ಯೂಸ್ ಮಾಡಿರೋದು. ಈ ಥರ ಬೇಕಿದ್ದರೆ ನಾವು ಬ್ಲೌಸ್ ಹ್ಯಾಂಗಿಂಗಿಗೆ ಕೂಡ ಮಾಡ್ಕೋಬೋದು. ಈಗ ನಾನಿದು ಬ್ಲೌಸ್ ಬ್ಯಾಕ್ ಸೈಡಿಗೆ ಮಾಡಿದೆ. ಈಗ ಡೋರಿ ಥ್ರೆಡ್ ಸ್ಟಿಚ್ ಮಾಡ್ಕೋತಿದ್ದೀನಿ. ಸೊ ಇದು 2 ಸೈಡ್ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಹ್ಯಾಂಗಿಂಗ್ ಕೂಡ ನಾನು ಈಗೇನು ಡ್ರಾಪ್ ಶೇಪ್ ಕುಂದನ್ನು ತೋರಿಸಿದ್ನಲ್ಲ ಅದೇ ಥರ ಕುಂದನಲ್ಲಿ ನಾನು ಮಾಡ್ಕೋತಿದ್ದೀನಿ. ಸೊ ಇದು 4 ಪೀಸಸ್ಸು, 2 ಸೈಡು ಡೋರಿಗೆ ಫ್ರಂಟ್ ಬ್ಯಾಕ್ ಸೈಡ್ 2 ಬರೋ ಥರ 2 ಕುಂದನ್ ಬೇಕು. ಹಾಗಾಗಿ 4 ಗ್ಲೂ ಮಾಡ್ಕೋತಿದ್ದೀನಿ. ಇದಕ್ಕೂ ಅಷ್ಟೇ ಸ್ಟೋನ್ ಚೈನ್ ಹಾಕ್ತಿದ್ದೀನಿ. ಸ್ವಲ್ಪ ಗ್ಲೂ ಜಾಸ್ತಿ ಇದ್ದು ಅಂಟಿಸ್ಕೊಂಡ್ರೆ ಅದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಡ್ರೈ ಆದಮೇಲೆ ಕಲರ್ಸ್ ಕಾಣಿಸಲ್ಲ. ಕೆಲವು ಬಟ್ಟೆ ಮೇಲೆ ಸ್ಟೈನ್ ಕಾಣಿಸುತ್ತೆ, ಬಟ್ ಕೆಲವು ಮೇಲೆ ಕಾಣಿಸೋದಿಲ್ಲ. ಅದು ಅಲ್ಲದೆ ಈ ಥರದಕ್ಕೆ ನಾವು ಎಕ್ಸ್ಟ್ರಾ ಕ್ಲಾತ್ನ ಇಟ್ಕೊಂಡು ಒಳಗೆ ಸ್ಟಿಚ್ ಮಾಡ್ಕೋತೀವಲ್ಲ, ಏನೂ ಆಗೋದಿಲ್ಲ, ಕಲರ್ ಕಾಣಿಸಲ್ಲ. ಸೊ ಹಾಗಾಗಿ ನಾವು ಬಟ್ಟೆ ಸ್ವಲ್ಪ ಜಾಸ್ತಿ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ನಾವು ಗ್ಲೂ ಮಾಡಿ ಬ್ಯಾಕ್ ಸೈಡ್ ಗ್ಲೂ ಜಾಸ್ತಿ ಹಚ್ಕೊಂಡು ಸೊ ಈ ಥರ ಫೋಲ್ಡ್ ಮಾಡಿಕೊಂಡು ಆಮೇಲೆ ಹೊಲಿಗೆ ಹಾಕ್ಕೊಳ್ಳೋದು 2 ಕುಂದನ್ನು ಸೇರಿಸಿ. ಸೊ ಇದು ಸ್ವಲ್ಪ ಕಾಟನ್ ಬಟ್ಟೆ ಆದರೆ ಬೇಗ ಕೂರುತ್ತೆ. ಸ್ವಲ್ಪ ಪಾಲಿಸ್ಟರ್ ಮತ್ತು ಬೇರೆ ಥರದ ಬಟ್ಟೆಗಳಾದರೆ ಸ್ವಲ್ಪ ಕೂರಲ್ಲ. ಸ್ವಲ್ಪ ಒತ್ತಿಡ್ಕೋಬೇಕು. ಸ್ವಲ್ಪ ಡ್ರೈ ಆಗೋವರೆಗೂ ಒಂದು ಹತ್ತತ್ರ 1 ನಿಮಿಷನಾದರೂ ಹಿಡ್ಕೊಂಡ್ರೆ ಚೆನ್ನಾಗಿ ಡ್ರೈ ಆದಮೇಲೆ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಸೊ ಈಗ ನಾನು 2 ಕುಂದನ್ನು ಫ್ರಂಟ್ ಬ್ಯಾಕ್ ಇಟ್ಬಿಟ್ಟು ಮಧ್ಯದಲ್ಲಿ ಏನು ಬಟ್ಟೆ ಇತ್ತಲ್ಲ ಆ ಬಟ್ಟೆನೇ ಇಟ್ಕೊಂಡು ಹೊಲ್ಕೋತಿದ್ದೀನಿ. ಸೊ ಈಗ ಸೆಂಟ್ರಿಗೆ ನನಗೆ ಡ್ರಾಪ್ ಶೇಪಲ್ಲೇ ಬರೋ ಥರ ಕೆಳಗೆ ಚೂಪು ಬರೋ ಥರ ಇದು ಡೋರಿ ಥ್ರೆಡ್ನು ಸೇರಿಸ್ಕೊಂಡು ಹೊಲಿತಿದ್ದೀನಿ. ಇದು ಪೂರ್ತಿ ಶೇಪು ಪೂರ್ತಿ ನಾವು ಸೂಜಿ ದಾರದಲ್ಲಿ ಈ ಥರ ಹೊಲ್ಕೋಬೇಕು. ಆವಾಗ ಗ್ಯಾಪ್ ಏನು ಬರೋದಿಲ್ಲ, ಆ ಥರ ಓಪನ್ ಆಗಲ್ಲ. ಆ ಥರ ನೋಡ್ಕೊಂಡು ಹೊಲಿಬೇಕು. ಸೊ ಈಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಡಿಸೈನ್ ಮಾಡ್ಕೊಂಡಿದ್ವಲ್ಲ ಸ್ಲೀವ್ಗೆ ಮತ್ತು ಬ್ಯಾಕ್ ಸೈಡ್ಗೆ ಸ್ಯಾಟಿನ್ ಟೇಪಿಂದ ಅದಕ್ಕೆ ಹ್ಯಾಂಗಿಂಗ್ ಮಾಡ್ತಿದ್ದೀನಿ. ಸೊ ಅದಕ್ಕೆ ನಾನು ಡ್ರಾಪ್ ಶೇಪ್ ಬೀಡ್ಸ್ ಯೂಸ್ ಮಾಡ್ತಿದ್ದೀನಿ. ಮತ್ತು ಸ್ಮಾಲ್ ಸಿಲ್ವರ್ ಕಲರೇ ಟ್ಯೂಬ್ ಬೀಡ್ಸ್ ಅಂತಾರಲ್ಲ ಅದು ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಲೋರಿಯಲ್ಸ್ ಅಂತಾರಲ್ಲ, ಗುಂಗ್ರೂಸ್ ಅಂತಾರೆ, ಅದು ಕೂಡ 2 ಇದರಲ್ಲಿ 2 ಸ್ಲೀವ್ಸ್ಗೆ ನಾನು 3 ಹ್ಯಾಂಗಿಂಗ್ಸ್ ಮಾಡಿದ್ದೀನಿ. ಅದರಲ್ಲಿ 2 ಟ್ಯೂಬ್ ಬೀಡ್ ಫಸ್ಟು, ಅದಾದಮೇಲೆ ಒಂದು ಡ್ರಾಪ್ ಬೀಡು, ಮತ್ತು ಒಂದು ಟ್ಯೂಬ್ ಬೀಡು, ಮತ್ತು ಒಂದು ಡ್ರಾಪ್ ಬೀಡು, ಮತ್ತು ಲೋರಿಯಲ್ಸ್ ಸೇರಿಸಿ ಸೂಜಿ ಲೋರಿಯಲ್ಸ್ ಒಳಗಡೆಯಿಂದ ಗೋಲ್ಡ್ ಬೀಡ್ ಪೋಣಿಸಿದ್ವಲ್ಲ ಅದರಿಂದ ಬ್ಯಾಕ್ ಸೈಡು ಹಾಕ್ಕೊಂಡು ತೆಕ್ಕೊಂಡ್ರೆ ಲಾಕ್ ಆಗುತ್ತೆ. ಆ ಥರ 3 ಹ್ಯಾಂಗಿಂಗ್ಸ್ ಮಾಡಿದ್ದೀನಿ. ಬ್ಲೌಸ್ ಬ್ಯಾಕ್ ಸೈಡ್ ಡಿಸೈನ್ ಇತ್ತಲ್ವ ಅಲ್ಲಿಗೆ 5 ಹ್ಯಾಂಗಿಂಗ್ಸ್ ಮಾಡಿದ್ದೀನಿ. ಸೊ ಈ ಥರ ಲೋರಿಯಲ್ಸ್ ಸೇರಿಸ್ಕೊಂಡು ಹಾಕಿದ್ದೀನಿ. ಸೊ ಈ ಥರ ಬ್ಯಾಕ್ ಸೈಡ್ ನೀಟಾಗಿ ಒಳಗಿಂದ ತೆಗೆದು ಗಂಟು ಹಾಕಿದರೆ ಡಿಸೈನ್ ಆಯಿತು. ಅದು 4 ಎಳೆ ದಾರ ಮಾಡಿದ್ರೆ 8 ಎಳೆ ಆಗುತ್ತೆ ವಾಪಸ್ ಹಾಕುವಾಗ. ಸೊ ಕೆಲವು ಮಣಿಗಳಿಗೆ ದಪ್ಪ ಜಾಸ್ತಿ ಹೋಲ್ ಇರಲ್ಲ ಜಾಸ್ತಿ ಹಾಕೋಕ್ಕೆ, ಹಾಗಾಗಿ 2 ತೊಗೊಂಡು 4 ಆಗುತ್ತೆ, ಅಷ್ಟು ಸಾಕಾಗುತ್ತೆ. ಸೊ ಈಗ ಡಿಸೈನ್ ಮಾಡೋದು ಕಂಪ್ಲೀಟ್ ಆಗಿದೆ. ಸೊ ಹ್ಯಾಂಗಿಂಗ್ಸು ನಾನು ಸ್ಲೀವ್ಸ್ ಮತ್ತು ಬ್ಯಾಕ್ ಸೈಡ್ 2ಕ್ಕೂ ಮಾಡಿದ್ದೀನಿ. ಈಗ ಸ್ಲೀವ್ಸ್ಗೆ ಹ್ಯಾಂಗಿಂಗ್ಸು
ಡ್ರಾಪ್ ಶೇಪ್ ರೈನ್ಬೋ ಬೀಡ್ಸ್ ಅಂತಾರೆ ಆ ಥರದ್ದು ತೊಗೊಂಡಿದ್ದೀನಿ. ಸೊ ಅದು ಒಂದು ಸ್ಮಾಲ್ ಬೀಡು, ಡ್ರಾಪ್ ಶೇಪ್ ಬೀಡು ಮತ್ತು ಒಂದು ಸ್ಮಾಲ್ ರೌಂಡ್ ಬೀಡು 3 ಸೇರಿಸಿ ಪೋಣಿಸೋದು. ಸೊ ಇದು ಕೂಡ ಸೇಮ್ ಕಲರು, ಬ್ಲೌಸು ಸೇಮ್ ಕಲರ್ ಇರುತ್ತಲ್ಲ, ಮ್ಯಾಚಿಂಗ್ ಕಲರ್ ಥ್ರೆಡ್ ಹಾಕ್ಕೊಂಡ್ರೆ ಬ್ಲೌಸ್ ಮೇಲೆ ಬೇರೆ ಕಲರ್ದು ಆದರೆ ಕಾಣಿಸುತ್ತೆ, ಈ ಥರ ಆದರೆ ಕಾಣಿಸಲ್ಲ. ಇದು ಪ್ರತಿ ಮಣಿಗಳನ್ನು ಹೊಲಿಯುವಾಗ ನಾಟ್ ಹಾಕ್ಕೊಂಡು ಗಂಟು ಹಾಕ್ಕೊಂಡು ಹೊಲಿದ್ರೆ ಮಾತ್ರ ಅಕಸ್ಮಾತಾಗಿ ಎಲ್ಲಾದರೂ ಒಂದು ಏನಾದ್ರು ಕಟ್ಟಾಯಿತು ಅಂದ್ರೂ ನೆಕ್ಸ್ಟ್ ಒಂದು ಕಟ್ಟಾಗಲ್ಲ. ನಾವು ಗಂಟು ಹಾಕ್ದೇ ಹೊಲ್ಕೊಂಡು ಹೋಗ್ಬಿಟ್ರೆ ಕಟ್ಟಾದರೆ ಫುಲ್ ಒಂದು ಕಟ್ಟಾಯಿತು ಅಂದರೆ ಅದ್ರ ನೆಕ್ಸ್ಟ್ ಒನ್ ಎಲ್ಲದು ಬಿಚ್ಕೊಂಡು ಹೋಗುತ್ತೆ. ಆ ಥರ ಮಾಡ್ಕೋಬಾರ್ದು. ಸೊ ಪ್ರತಿಯೊಂದಕ್ಕೂ ಗಂಟು ಹಾಕ್ಕೊತ ನಾವು ಸ್ಟಿಚ್ ಮಾಡಿದ್ರೆ ಚೆನ್ನಾಗಿ ಕೂತಿರುತ್ತೆ ಗಟ್ಟಿಗೆ. ಸೊ ಈಗ ಫೈನಲ್ ಡಿಸೈನು ತೋರಿಸ್ತಾ. ಸೊ ಡಿಸೈನ್ ಎಲ್ಲ ಕಂಪ್ಲೀಟ್ ಆಗಿದೆ. ಹ್ಯಾಂಗಿಂಗ್ಸು ಹೊಲ್ದಿದ್ದಾಗಿದೆ, ಬ್ಯಾಕ್ ಸೈಡ್ದು ಡಿಸೈನ್ ಆಗಿದೆ. ಸೊ ಇದು ಡೋರಿ ಹ್ಯಾಂಗಿಂಗ್ ಕೂಡ ಮಾಡೋದು ತೋರಿಸ್ತೀನಿ. ಸೊ ಡಬಲ್ ಸೈಡು ಕುಂದನ್ ಹಾಕಿ ಗ್ಲೂ ಮಾಡಿಕೊಂಡು ಪ್ಯಾಚಸ್ ರೆಡಿ ಮಾಡ್ಕೊಂಡು ಮಾಡಿದ್ದು. ಸೊ ಸ್ಲೀವ್ಸ್ದು ರೆಡಿಯಾಗಿದೆ. ಈಗ ಬ್ಲೌಸು ಕಂಪ್ಲೀಟ್ ಡಿಸೈನ್ ಆಗಿ ರೆಡಿಯಾಗಿದೆ ನೋಡಿ. ಸೊ ಇದು ಹ್ಯಾಂಗಿಂಗ್ಸು ತುಂಬ ಉದ್ದ ಬೇಕಿದ್ದರೆ ಮಣಿಗಳನ್ನ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು. ನನಗೆ ಉದ್ದ ಇಷ್ಟ ಆಗಲ್ಲ, ಸೊ ಹಾಗಾಗಿ ಒಂದು ಬೀಡ್ ಮಾತ್ರ ಹಾಕಿದ್ದೀನಿ. ಸೊ ನೋಡಿ ಡಿಸೈನ್ ಹೇಗೆ ಕಂಪ್ಲೀಟಾಗಿ ಲುಕ್ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಇದೇ ಥರ ಯಾರಾದರೂ ಡಿಸೈನ್ ಇಷ್ಟ ಆಗಿ ಟ್ರೈ ಮಾಡಿದ್ರೆ ಮೆಸೇಜ್ ಹಾಕಿ ಡಿಸೈನ್ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ನನ್ನ ವಿಡಿಯೋನ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ನಂದು ಸ್ಯಾರಿ ಕುಚ್ಚು ಆನ್ಲೈನ್ ಕ್ಲಾಸಸ್ ಕೂಡ ಮಾಡ್ತೀನಿ. ಅದಕ್ಕೆ ಇಷ್ಟ ಇದ್ದವರು ಜಾಯ್ನ್ ಆಗಲಿಕ್ಕೆ ಮೆಸೇಜ್ ಮಾಡಿ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಎಲ್ಲ ವೀಡಿಯೋಸು ನೋಡಿ ಹೀಗೆ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.